ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಗುರುವಾರ. ಸೊ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ಸೊ ಇವತ್ತು ಪೂಜೆ ಕೂಡ ಮಾಡಿದ್ದಾಯಿತು. ಸೊ ಈಗ ತಾನೇ ಪೂಜೆ ಮುಗಿಸ್ತಾ ಟೈಮ್ ಬಂದು 7:45 ಈಗ ನಮ್ಮ ಮನೆಯವ್ರು ಎದ್ದು ರೆಡಿ ಆಗೋದಕ್ಕೆ ಹೋಗಿದ್ದಾರೆ. ಈಗ ನಾನು ರೈಸ್ಗೆ ಇಟ್ಟಿದ್ದೀನಿ. ರೈಸ್ಗೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಫಸ್ಟ್ ರೈಸ್ ಹಾಕ್ಬಿಡ್ಲಿ ಅಂತ ಅಂದ್ಕೊಂಡು ಆಮೇಲೆ ಬೇಕಾದ್ರೆ ಏನಾದರೂ ಒಗ್ಗರಣೆ ಹಾಕ್ಕೊಳ್ಬೋದು. ಸೊ ಈಸಿಯಾಗಿ ಆಗುತ್ತೆ. ಸೊ ಇನ್ನೊಂದು ವಿಷಯ ಏನು ಅಂದರೆ, ಸೊ ಸಿಕ್ಕಾಪಟ್ಟೆ ಕರೆಂಟ್ ಇಶ್ಯೂ ಆ್ಯಂಡ್ ನೆಟ್ವರ್ಕ್ ಇಶ್ಯೂ ಆಗ್ತಿರೋದ್ರಿಂದ ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಆಗ್ತಿದೆ. ನಿನ್ನೆ ನಾನು 4:15 ಅಪ್ಲೋಡ್ ಮಾಡಿದ್ದು, ಅದಾಗಿದೆ 10:15 ಅಪ್ಲೋಡ್ ಆಗಿದೆ. ಸೊ ನೆಟ್ವರ್ಕ್ ಇಶ್ಯೂ ತುಂಬಾ ಇತ್ತು. ಫೋನ್ಪೇಗಳಂತೂ ವರ್ಕೇ ಆಗ್ತಾ ಇಲ್ಲ. ಸೊ ಹಿಂಗೆ ಹೋಗಿದೆ. ಸೊ ಹೆಂಗೂ ಹಂಗೆ ಅಪ್ಲೋಡ್ ಆಗಿದೆಯಲ್ಲ ನಿನ್ನೆ ಅನ್ನೋದು ಖುಷಿ ಆಯಿತು. ಸೊ ಆದಷ್ಟು ಬೇಗ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ, ಈಗ ರೈಸ್ ಆದಮೇಲೆ ಏನು ಮಾಡೋದು ನಾಷ್ಟು ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಅಂಗನವಾಡಿ ಹತ್ರ ಬಂದಿದ್ವಿ. 9:15 ಆಗಿದೆ, ಆದರೆ ಇನ್ನೂ ಓಪನ್ ಆಗಿಲ್ಲ. ಸೊ ಮತ್ತೆ ಹೊರಡ್ತಾ ಇದ್ದೀನಿ. ಈಗ ನಮ್ಮ ಮನೆಯವ್ರು ಹೊರಡ್ತಾ ಇದ್ದಾರೆ. ಬನ್ನಿ, ನಾನು ಹೊರಡ್ತೀನಿ. ಫ್ರೆಂಡ್ಸ್, ಆಗಲೇ 9:15 ಅಂಗನವಾಡಿಗೆ ಹೋಗಿದ್ನಲ್ಲ. ಸೊ ಕ್ಲೋಸ್ ಆಗಿತ್ತು. ಈಗ 10 ಗಂಟೆ ಆಗಿದೆ. ಸೊ ಬನ್ನಿ, ಈಗ ಹೋಗಿ ಒಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರೋಣ. ಫ್ರೆಂಡ್ಸ್, ಈಗ ಟೈಮ್ ಬಂದು 11:15 ಆಗಿದೆ. ಸೊ 10 ಗಂಟೆಗೆ ಮನೆ ಬಿಡ್ತಿದ್ದು. ಸೊ ಈ ಗೌರ್ಮೆಂಟ್ ಕೆಲಸಗಳ ತಲೆ ಕೆಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್. ಏನಾದರೂ ಮಾಡ್ಸೋಕ್ಕೋದ್ರೆ ಅಲ್ಲೋಗಿ ಅಲ್ಲೋಗಿ ಅಂದ್ಕೊಂಡೇ ಟೈಮ್ ಹೋಗ್ಬಿಡುತ್ತೆ. ಸಾಕು ಇದು ಹೋಗಿದ್ದ ಕೆಲಸ ಕೂಡ ಆಗಲಿಲ್ಲ. ಸೊ ಮನೆಗೆ ಬಂದು ನೀರು ಇಟ್ಕೊಂಬರೋಣ ಅಂತ ಹೋಗಿದ್ರೆ ಅಲ್ಲಿ ನೀರು ಬರ್ತಾಯಿಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ಸೊ ಬಂದು ಈಗ ಕುತ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತಾರೆ ಮನೆಗೆ. ಸೊ ಅಡುಗೆ ಮಾಡಬೇಕು, ಸೊಪ್ಪು ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಸೊಪ್ಪು ಸಾರು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ಒಂದು ಕುಕ್ಕರಲ್ಲಿ ತೊಗರಿಬೇಳೆ, ಪಾಲಕ್ ಸೊಪ್ಪು, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಹಾಗೆ ಒಂದು ಸ್ವಲ್ಪ ಉಪ್ಪು, ಅರಿಶಿಣದ ಪುಡಿ ಹಾಕಿ 2 ವಿಸಿಲ್ ಕೂಗಿಸ್ಕೊಳ್ತೀನಿ. ಆಮೇಲೆ ರುಬ್ಕೊಳ್ಳೋದಷ್ಟೇ. ಇಲ್ಲಿ ಕಾಳಿತ್ತಲ್ಲ ಫ್ರೆಂಡ್ಸ್, ಲಾಸ್ಟ್ ಟೈಮ್ ತಂದಿದ್ದು ಹಸಿ ಕಾಳು, ಇದನ್ನು ಬೇಯಿಸ್ಕೊಂಡು ಸೊ ಇದನ್ನು ತಿನ್ಕೊಂಡೆ. ಸೊ ಆಮೇಲೆ ಪನ್ನೀರ್ ಇತ್ತು ಫ್ರೆಂಡ್ಸ್ ಮನೇಲಿ. ಏನು ಮಾಡೋದು ಅಂತ ಗೊತ್ತಿಲ್ಲ. ಅದಕ್ಕೆ ಧನಿಯಾ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡರು, ಅರಿಶಿಣದ ಪುಡಿ, ಉಪ್ಪು, ಸ್ವಲ್ಪ ಮೊಸರು, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಂತೂ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಎಣ್ಣೆ ಕೂಡ ಅಷ್ಟು ಇದಕ್ಕೆ ಬೇಡ, ಎಣ್ಣೆಯಲ್ಲೇನೂ ಹಾಕೋದಿಲ್ಲ. ಸೊ ಹಾಗೆ ಒಂದು ಪ್ಯಾನಲ್ಲಿ ಲೈಟಾಗಿ ಎಣ್ಣೆ ಹಾಕ್ಬಿಟ್ಟಿದ್ದೀನಿ, ತಿರ್ಸ್ಕೊಳ್ಳೋದಷ್ಟೇ. ಸೊ ಸಿಕ್ಕಾಪಟ್ಟೆ ಸಕ್ಕತ್ತಾಗಿರುತ್ತೆ. ನಾರ್ಮಲ್ ಪನ್ನೀರಲ್ಲಿ ಏನಾದರೂ ಮಾಡಿದ್ರೆ ನನಗೆ ಉಪ್ಪು ಖಾರ ಅಷ್ಟು ಹಿಡ್ದೇ ಇಲ್ವಲ್ಲ ಅಂತ ಅನ್ನಿಸ್ತಿತ್ತು. ಇದರಲ್ಲಂತೂ ಸಕ್ಕತ್ತಾಗಿರ್ತಿತ್ತು. ಉಪ್ಪು ಖಾರ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಳೋದು ಮಾಡ್ತದೆ, ಅದನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಉಪ್ಪು ಖಾರ ಎಲ್ಲ ಸಕ್ಕತ್ತಾಗಿರ್ತಿತ್ತು ಫ್ರೆಂಡ್ಸ್, ಸಕ್ಕತ್ತಾಗಿತ್ತು. ಟ್ರೈ ಮಾಡಿ. ನಮ್ಮ ಮನೆಯವ್ರಿಗಂತೂ ಅವ್ರು ಫಸ್ಟ್ ಟೈಮ್ ತಿಂದಿದ್ದು. ಸೊ ಅವ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಸೊ ಈಗ ಇದನ್ನು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಸೊ ನಮ್ಮ ಮನೆಯವರು ಕೆಲಸ ಮುಗಿಸ್ಕೊಂಡು ಬರ್ತೀನಿ ಮನೆಗೆ ಊಟಕ್ಕೆ ಅಂತ ಹೇಳಿದ್ದಾರೆ. ಅವ್ರು ಬಂದಾಗ ಅವ್ರಿಗೆ ಮಾಡಿಕೊಡ್ತೀನಿ, ಒಂದು ಅರ್ಧ ಅವರ್ ಫ್ರಿಜ್ಜಲ್ಲಿ ಇರಲಿ. ಸೊ ಅಲ್ಲಿವರೆಗೂ ನಾನು ಎಡಿಟಿಂಗ್ ಮುಗಿಸ್ಕೊಂಡೆ. ಫೈನಲ್ ನಮ್ಮ ಮನೆಯವ್ರು ಕೂಡ ಬಂದರು. ಅವ್ರಿಗೆ ಪನ್ನೀರ್ ಮಾಡಿದೆ ನೋಡಿ, ಈ ಥರ ಲೈಟಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಸೊ ಸೊಪ್ಪು ಸಾರು ಜೊತೆ ಮಾವಿನಕಾಯಿ, ಅವ್ರು ಬರ್ತಾ ಹಾಗೆ ಮಾವಿನಕಾಯಿ ತಂದಿದ್ರು. ಸೊ ಮಾವಿನಕಾಯಿ ಹಾಗೆ ಪನ್ನೀರು, ಸೊ ಇದನ್ನು ಕಟ್ ಮಾಡಿ ಕೊಟ್ಟಿದ್ದೆ ಒಂದು ಮಾತ್ರ ಊಟದ ಜೊತೆ. ಆಮೇಲೆ ಊಟ ಆದಮೇಲೆ ಮತ್ತೆ ಮಾವಿನಕಾಯಿ ಕಟ್ ಮಾಡಿಕೊಟ್ಟೆ, ಅದನ್ನು ತಿನ್ಕೊಂಡು ಮತ್ತೆ ಈಗ ಅವ್ರ ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಅವರು ಕೆಲಸಕ್ಕೆ ಹೋದ್ಮೇಲೆ ಮತ್ತೆ ಲಾಸ್ಟ್ ಟೈಮ್ ತಿರಮಿಸ್ ಮಾಡಿದ್ರಲ್ಲ, ಅವ್ರಿಗೆ ತುಂಬ ಇಷ್ಟ ಹೋಯಿತು. ಈ ಸತಿ ಹನಿ ಹಾಕ್ಕೊಂಡಿದ್ದೀನಿ, ಹಾಲು ಸ್ಕಿಪ್ ಮಾಡಿದ್ದೀನಿ. ಸೊ ಹಿಂಗೆ ಟ್ರೈ ಮಾಡೋಣ ಅಂದ್ಕೊಂಡು ರಸ್ಕಲ್ಲೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ರಸ್ಕಲ್ಲ ನೀರಲ್ಲಿ ಅದ್ದಿ ಇಟ್ಕೊಂಡಿದ್ದೀನಿ. ಸೊ ಮಿಕ್ಸಿಗೆ ಬಂದುಬಿಟ್ಟು ಪನ್ನೀರು, ಮೊಸರು, ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಈ ಸತಿ ಒಂದು ಸ್ವಲ್ಪ ಸಕ್ಕರೆ ಬರಲಿ ಅಂತ. ಲಾಸ್ಟ್ ಟೈಮ್ ಒಂದು ಸ್ವಲ್ಪ ಉಳಿದಿದ್ದಂಗಿತ್ತು. ಸೊ ಅದಕ್ಕೋಸ್ಕರ ಸಕ್ಕರೆ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡಿಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾಯಿದ್ದೀನಿ. ಸೊ ನಮ್ಮ ಮನೆಯವ್ರಿಗಂತೂ ಇದು ತುಂಬ ಇಷ್ಟ ಆಗೋಗಿದೆ. ಸೊ ಅವ್ರು ಅದಕ್ಕೆ ನಾನು ಮಾಡಲ್ಲ ಅಂದ್ರೂ ಮಾಡು ಅಂದರು. ನಾನು ಪನ್ನೀರದಲ್ಲಿ ಅದು ಮಾಡಿದ್ನಲ್ಲ, ಅದನ್ನು ನಾಳೆ ಮಾಡ್ಕೊಳಕ್ಕಾಗುತ್ತೆ ಇನ್ನರ್ಧ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಮನೆಯವ್ರು ಇಲ್ಲ, ನನಗೆ ತಿರಮಿಸ್ ಬೇಕೇ ಬೇಕು ಅಂತಂದರು. ಸೊ ಅದಕ್ಕೆ ಫೈನಲಿ ತಿರಮಿಸ್ ಮಾಡಿ ಇಟ್ಟಿದ್ದೀನಿ. ಸೊ ನೋಡೋಣ, ಅವರು ಇನ್ನೊಂದು 2 ಅವರ್ ಬರ್ತಾರೆ ಅನಿಸುತ್ತೆ. ಅವ್ರು ಬರೋಷ್ಟರಲ್ಲಿ ಆಗಿಬಿಡುತ್ತೆ. ಫೈನಲಿ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ 2 ಲೇಯರ್ ಮಾಡಿಕೊಂಡು, ಸೊ ಫೈನಲಿ ಕೋಕೋ ಪೌಡರ್ ಕೂಡ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಟೆ. ಸೊ ಹಾಯ್ ಫ್ರೆಂಡ್ಸ್, ಇದು ಬಂದು ಶುಕ್ರವಾರ. ಸೊ ನೆನ್ನೆ ನಮ್ಮ ಮನೆಯವ್ರು ಬಂದಮೇಲೆ ಫುಲ್ ಡೇ ಕರೆಂಟ್ ಇರಲಿಲ್ಲ. ಸೊ ಹಾಗಾಗಿ ಅದ್ರ ಮೇಲೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಕಾಫಿ ಮತ್ತು ರಸಕ್ಕೆ ಕೊಟ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ದೀನಿ. ಶುಕ್ರವಾರ ಬೆಳಗ್ಗೆ ಪೂಜೆ ಮಾಡಬೇಕು ಅಂತ. ಸೊ ಬಾಗಿಲಲ್ಲಿ ಕೂಡ ರಂಗೋಲಿ ಈ ಥರ ಹಾಕ್ಕೊಂಡೆ. ಇವತ್ತು ನಮ್ಮ ಮನೆಯವರು ಕೆಲಸಕ್ಕೆ ಹೊಡ್ತೀನಿ ಅಂದರು. ಸೊ ಅದಕ್ಕೆ ನಾಷ್ಟಕ್ಕೆ ಬೇಳೆ ಸಾರು ಮಾಡಿದ್ದೆ. ಸೊ ಅವರು ಆಮೇಲೆ ಬಾಕ್ಸ್ಗೂ ಅದೇ ಮಾಡು ಅಂತಂದರು. ಆಮೇಲೆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಸೊ ಒಂದು ಅರ್ಧ ಅವರ್ ಬಿಟ್ಟು ಅವ್ರಿಗೂ ಕೂಡ ಮ್ಯಾಂಗೋ ಜ್ಯೂಸ್ ಮಾಡಿಕೊಟ್ಟೆ. ಪೂಜೆ ಎಲ್ಲ ಆಲ್ರೆಡಿ ಮುಗ್ದೋಯ್ತು ಫ್ರೆಂಡ್ಸ್. ಸೊ ಫೈನಲಿ ಅವ್ರಿಗೂ ಮಧ್ಯಾಹ್ನ ಹಾಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿಕೊಟ್ಟೆ. ಮಧ್ಯಾಹ್ನ ಊಟಕ್ಕೆ ಬಂದುಬಿಟ್ಟು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸೊ ಫೈನಲಿ ಮ್ಯಾಗಿಯಲ್ಲಿ ಬೇಯಿಸ್ಕೊಳ್ತಿದ್ದೀನಿ. ಇಲ್ಲಿ ಮೊಟ್ಟೆ ಬೇಯಿಸಿಟ್ಟಿದ್ದೀನಿ. ಸೊ ಎಗ್ ಮ್ಯಾಗಿ ಮಾಡ್ಕೊಳ್ಳೋಣ ಅಂತ.
ಸೊ ಎಗ್ ಮ್ಯಾಗಿ ಮಾಡಿಕೊಂಡು ತಿನ್ಕೊಂಡ್ವಿ. ಸೊ ಇವತ್ತು ಫುಲ್ಲು ವೆದರ್ ಬಂದು ಮಳೆ ಬರೋ ಥರನೇ ಇದೆ ಫ್ರೆಂಡ್ಸ್ 2 ದಿವಸದಿಂದ. ಸೊ ಏನು ಮಾಡೋದು ಗೊತ್ತಿಲ್ಲ. ಸೊ ನಮ್ಮ ಮನೆಯವ್ರು ಬಂದಮೇಲಂತೂ ಫುಲ್ಲು ಮಳೆ ಸ್ಟಾರ್ಟ್ ಆಗೋಯಿತು, ಕರೆಂಟ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಬೆಳಗ್ಗೆಯಿಂದನೇ ಫುಲ್ಲು ಹನಿ ಅಲ್ಲಿಗೂ ಇರಲಿ ಅಂದ್ಕೊಂಡು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಲೈಟಾಗಿ ಮಳೆ ಬೀಳ್ತಾಯಿತ್ತು, ಜಾಸ್ತಿ ಬೀಳ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಜಾಸ್ತಿ ಏನಾದರೂ ಮಳೆ ಬಿದ್ದಿದ್ರೆ ಹೊರಗಡೆ ಹೋಗೋಕ್ಕೆ ಆಗ್ತಾಯಿದ್ದಿಲ್ಲ, ಆ ಥರ ಇರ್ತಿತ್ತು. ಸೊ ಫೈನಲಿ ಈಗ ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆಗಳೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಸೊ ಏನು ಮಾಡೋದು ಅಡುಗೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಇವತ್ತು ಮಧ್ಯಾಹ್ನ ಪಾಪ ನಮ್ಮ ಮನೆಯವ್ರಿಗೆ ಮ್ಯಾಗಿ ತಿನ್ಕೊಂಡ್ರು, ಅದೇ ಆಯಿತು. ಈಗ ಪಾತ್ರೆ ಎಲ್ಲ ತೊಳೆದಿದ್ಮೇಲೆ ಮತ್ತೆ ಬೇರೆ ಏನೋ ತಿಂತಾರ ಕೇಳಿಬಿಟ್ಟು ಅನ್ನ ಸಾಂಬಾರು ಮಾಡಿ ಇಟ್ಬಿಡಬೇಕು. ಸೊ ಅವ್ರಿಗೆ ರೈಸ್ ಮತ್ತು ಸಾಂಬಾರು ಇರಲೇಬೇಕು. ಈ ಮ್ಯಾಗಿ ಮುದ್ದೆ ಎಲ್ಲ ಅವ್ರಿಗೆ ಆಗಲ್ಲ. ಸೊ ಇವತ್ತೇನೋ ಮ್ಯಾಗಿ ಮಾಡು, ಎಗ್ ಮ್ಯಾಗಿ ಅಂತ ಅವರೇ ಕೇಳಿದ್ರು. ಸೊ ಫೈನಲಿ ಮ್ಯಾಗಿ ತಿನ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಎಗ್ ಮ್ಯಾಗಿ. ನಾವು ಎಗ್ ಮ್ಯಾಗಿ ಒಂದ್ಸತಿ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಅಲ್ಲಿ ತಿಂದ್ಬಿಟ್ಟು ನಮಗೆ ತುಂಬ ಇಷ್ಟ ಆಗಿ ಆಮೇಲೆ ಮನೇಲಿ ಟ್ರೈ ಮಾಡಿದ್ದು. ಅದಾದಮೇಲೆ ಇವಾಗೂ ಅಪರೂಪಕ್ಕೆ ತಿಂತಾ ಇರ್ತೀವಿ ಎಗ್ ಮ್ಯಾಗಿನ, ಚೆನ್ನಾಗಿರುತ್ತೆ ಅಂದ್ಕೊಂಡು. ಫ್ರೆಂಡ್ಸ್ ಈಗ ಫೈನಲಿ ಪಾತ್ರೆ ತೊಳೆದಿದ್ದಾಯಿತು. ಇವತ್ತು ನಮ್ಮ ಮನೆಯವರು ರಾತ್ರಿ ಊಟಕ್ಕೆ ಅಂದ್ಕೊಂಡು ಕೆಲವೊಂದು ಐಟಮ್ಸ್ನ ಆರ್ಡರ್ ಮಾಡಿದರು. ಸೊ ಅದು ಬಂದಿತ್ತು. ಸೊ ಏನಂದರೆ ಚಪಾತಿ ಮಾಡೋಣ ಅಂದ್ಕೊಂಡ್ವಿ ಫ್ರೆಂಡ್ಸ್, ಆದರೆ ಗೋಧಿ ಹಸಿಟ್ಟಿರಲಿಲ್ಲ. ಸೊ ಅದಕ್ಕೆ ಅದನ್ನು ಆರ್ಡರ್ ಮಾಡಿದರು. ಸೊ ಅದರ ಜೊತೆ ಬಂದುಬಿಟ್ಟು ಸೊ ಮೈಸೂರು ಪಾಕು, ಧಾರವಾಡ ಪೇಡ, ಹಾಗೆ ಮೊಸರು, ಮೆಣಸಿನ್ಕಾಯಿ ಇದಿಷ್ಟು ಆರ್ಡರ್ ಮಾಡಿದರು. ಇದನ್ನು ತೆಗೆದಿಟ್ಟೆ. ಮತ್ತೆ ಪ್ಲ್ಯಾನ್ ಚೇಂಜ್ ಆಯಿತು. ಬನ್ನಿ ಏನಂತ ನೋಡೋಣ. ಈಗ ಟೈಮ್ ಬಂದು 7 ಗಂಟೆ ಆಗಿದೆ. 7 ಗಂಟೆ ಆಗಿದ್ರು ಇನ್ನೂ ಕತ್ತಲಾಗಿಲ್ಲ. ಸೊ ಇವತ್ತು ಏನೂ ವ್ಲಾಗ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್, ಯಾಕಂದರೆ ಇವತ್ತು ಬೆಳಗ್ಗೆಯಿಂದ ನಮ್ಮ ಮನೆಯವರು ಕೆಲಸಕ್ಕೆ ಹೋಗ್ತೀನಿ ಅಂದರು. ಬಟ್ ಅವ್ರಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದ್ದರಿಂದ ಇವತ್ತು ಅವ್ರ ಕೆಲಸಕ್ಕೆ ಹೋಗಿ ಇರಲಿಲ್ಲ. ಸೊ ಹಾಗಾಗಿ ಜಾಸ್ತಿ ಏನೋ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ನಾನು ಒಳ್ಳೆ ಮೂವಿ ನೋಡಿದ್ವಿ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇವಾಗ ನಾನು ಹೊರಗಡೆ ಹೋಗ್ತೀನಿ. ಎಲ್ಲಿಗೆ ಅಂದರೆ ಚಿಕನ್ ತರ ಹೋಗ್ತೇನೆ ಫ್ರೆಂಡ್ಸ್. ನಮ್ಮ ಮನೆಯವರು ಹನುಮಂತು ಪಲಾವ್ ಟ್ರೈ ಮಾಡ್ತಾರಂತೆ ಮನೇಲಿ, ಹನುಮಂತು ಚಿಕನ್ ಪಲಾವು. ಸೊ ಅದಕ್ಕೆ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಈಗ ಹೋಗಿ ಚಿಕನ್ ತೊಗೊಂಡು ಬರೋಣ. ಹಾಗೆ ನಾಳೆ ಪೂಜೆ ಕಳ್ಸಕ್ಕೆ ಎಲೆಬೇಕು, ಅದನ್ನು ತೊಗೊಂಬರೋಣ. ಅದೇ ಅಜ್ಜಿ ನಾನು ಹೇಳ್ತಾ ಇರೋದು, 50ಇಂದ ನಾನು ಇಲ್ಲಿ ಬರ್ತಾಯಿದ್ದೀನಿ. ಈಗ 1/4 kg 100 ರೂಪಾಯಿ ಆದರೆ ಹೆಂಗೆ ಹೂವು ತಗೊಳ್ಳೋದು? ಹಬ್ಬ ಇಲ್ಲ ಏನಿಲ್ಲ. ಸರಿ ಅದು ಫ್ರೆಂಡ್ಸ್, ಹೂವು ತೊಗೊಂಡು ಹೂವದ ಪಕ್ಕನೇ ಚಿಕನ್ ಅಂಗಡಿ. ಸೊ ಅಂಕಲ್ ಯಾವಾಗಲೂ ನಮಗೆ ಗೊತ್ತಿರೋರು, ಅದಕ್ಕೆ ಬಂದರೆ ಸಾಕು ಹಾಕಿಟ್ಟಿರ್ತಾರೆ. ರೆಡಿನಾ ಅಂಕಲ್? ಸೊ ಫ್ರೆಂಡ್ಸ್, ನಮ್ಮ ಮನೆಯವರು ಹನುಮಂತು ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂತ ಮಾಡಿದರು. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಸೊ ರೆಸಿಪಿ ಶೇರ್ ಮಾಡ್ಕೊಳಕ್ಕಾಗಿಲ್ಲ ಫ್ರೆಂಡ್ಸ್, ಕರೆಂಟ್ ಸಿಕ್ಕಾಪಟ್ಟೆ ಕೈ ಕೊಡ್ತಿತ್ತು ಅನ್ನಲ್ಲ. ಸೊ ಹಾಗಾಗಿ ಮಾಡ್ಕೊಂಡ್ವಿ. ಎಷ್ಟು ಚೆನ್ನಾಗಿದೆ ನೋಡಿ, ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದಿತ್ತು. ಸೊ ನಮ್ಮದು ಕೂಡ ಊಟ ಎಲ್ಲ ಆಯಿತು ಫ್ರೆಂಡ್ಸ್. ನೋಡಿದ್ರಲ್ಲ, ಈಗ ತಾನೇ ಬಿರಿಯಾನಿ ತಿನ್ಕೊಂಡ್ವಿ, ಸಕ್ಕತ್ತಾಗಿತ್ತು. ಸೊ ಜಾಸ್ತಿ ಏನೋ ಮಸಾಲಾಸ್ ಇರಲಿಲ್ಲ, ಲೈಟ್ ಮಸಾಲ, ಸಕ್ಕತ್ತಾಗಿತ್ತು. ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಸೊ ಈಗ ತಾನೇ ಊಟ ಆಯಿತು, ಪಾತ್ರೆಗಳೆಲ್ಲ ತೊಳೆದಾಯಿತು, ಕಿಚನ್ ಕ್ಲೀನ್ ಆಯಿತು. ಸೊ ಇನ್ನೂ ಇದೆ ಬಿರಿಯಾನಿ. ಸೊ ನಾಳೆ ಬೆಳಗ್ಗೆ ನಾಷ್ಟಕ್ಕೆ ಅದೇ ಆಗುತ್ತೆ ಅನಿಸುತ್ತೆ. ಸೊ ಫ್ರೆಂಡ್ಸ್, ನೆನ್ನೆದು ಇವತ್ತಿನ ಬ್ಲಾಗ್ ಇಷ್ಟ ಇರುತ್ತೆ. ಬ್ಲಾಗಿಗೆ ಏನು ಮಾಡ್ತಿದ್ದೀನಿ ಪ್ಲೀಸ್ ಯಾರೆಲ್ಲ ವಿಡಿಯೋ ಅನಿಸಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಎಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಾರೆ ನಿಮ್ಮ ಯಾರು ಕೂಡ. ಥ್ಯಾಂಕ್ ಯು ಸೊ ಮಚ್.